ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ, ಆಲ್ಮೋಸ್ಟು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ. ಇದನ್ನ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಅಲರ್ಟ್ ಮಾಡ್ತಾನೆ ಇರ್ತೀನಿ, ಡಿಸ್ಕ್ಲೈಮರ್ ಕೊಡ್ತಾನೆ ಇರ್ತೀನಿ. ದಯವಿಟ್ಟು ಯಾರು ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಬೇಡಿ ಅಂತ. ಸೊ ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಅನ್ನೋದನ್ನ ಸಣ್ಣದಾಗಿ ಟಾರ್ಗೆಟ್ ಮಾಡ್ತಾಯಿದ್ದೀನಿ ಇವತ್ತು ಮೇ ಬಿ ಚಿಕ್ಕದಾಗಿರ್ಬೋದು ವೀಡಿಯೋ, ನನಗೆ ಗೊತ್ತಿಲ್ಲ ಎಷ್ಟು ಎಲ್ಲಿ ಗಂಟೆ ಹೋಗುತ್ತೆ ಅಂತ. ಯಾಕಂದ್ರೆ ನಾನು ಪ್ಲ್ಯಾನ್ ಮಾಡ್ಕೊಳ್ಳಲ್ಲ. ಸೊ ಇಷ್ಟು ನಿಮಿಷಕ್ಕೆ ಇದನ್ನೇ ಮಾತಾಡಬೇಕು ಅಂತ. ಸೊ ನಾನು ಬ್ಲೈಂಡಾಗಿ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡೋದ್ರಿಂದ ನೋಡೋಣ ಗೈಸ್ ಏನಾಗುತ್ತೆ ಅಂತ. ನನಗೂ ಗೊತ್ತಿಲ್ಲ. ಬಟ್ ನಾನು ಇವತ್ತು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ನೀವು ಏನಾದರೂ ಮಾಡಿ ಗೈಸ್, ನೀವು ಏನು ಬೇಕಾದರೂ ಮಾಡಿ, ಬಿಸ್ನೆಸ್ ಬೇಕಾದರೂ ಮಾಡಿ, ಸ್ಟಾಕ್ ಮಾರ್ಕೆಟಲ್ಲಿ ಬೇಕಾದರೂ ಇನ್ವೆಸ್ಟ್ ಮಾಡಿ, ಮ್ಯೂಚುವಲ್ ಫಂಡ್ಸು ಅಥವಾ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗು ಅಥವಾ ಫ್ಯೂಚರ್ ಎಂಡ್ ಆಪ್ಷನ್ಸು ಅಥವಾ ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡಿ, ಅಥವಾ ಅಮೇರಿಕನ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ, US ಸ್ಟಾಕ್ಸಲ್ಲಿ, UK ಸ್ಟಾಕ್ಸಲ್ಲಿ ಯಾವುದಾರ ಮಾಡಿ, ಏನಾದರೂ ಮಾಡಿ, ಮ್ಯಾಟ್ರೇ ಆಗಲ್ಲ. ಬಟ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂದರೆ, ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಬೇಡಿ. ನೀವು ಬಿಸ್ನೆಸ್ ಮೇಲೂ ಕೂಡ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಲೇಬೇಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಎಕ್ಸಾಂಪಲ್ಲೇ ಕೊಡ್ತೀನಿ ನೋಡಿ. ಇವಾಗ ನೀವು MRP ಮುಂದೆ ಹೆವಿ ಜನ ನಿಂತಿರೋದು ನೋಡ್ತಿರ್ತೀರ. ಸೊ ನೀವೇನು ಮಾಡ್ತೀರಿ, MRP ಟ್ರೈನ್ಗೆ ಬರೋ ಆರಾಮಾಗಿ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ಸು ಓಕೆ ಅಂತ ಲಾಂಚ್ ಮಾಡ್ತೀರಾ. ಇವಾಗ ನಾನು 2 ಸಿನಾರಿಯೋ ಕೊಡ್ತೀನಿ. ಒಂದು, ಓವರ್ ಕಸ್ಟಮರ್ ಫ್ಲೋ, ಅಂದರೆ ನೀವು ಇಮ್ಯಾಜಿನೇ ಮಾಡಿರಲ್ಲ ಅಷ್ಟು ಜನ ಕಸ್ಟಮರ್ ಫ್ಲೋ ಆಯ್ತು ಅಂದರೆ ಬರ್ತಾ ಇರ್ತಾರೆ ಕಸ್ಟಮರ್ಸು. ಸೊ ಇದು ಕೂಡ ಪ್ರಾಬ್ಲಮ್ಮೇ. ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಗೈಸ್, ನೀವು ಏನು ಸ್ಟಡಿ ಮಾಡಿರಲ್ಲ, ನಿಮಗೇನು ಎಕ್ಸ್ಪೀರಿಯೆನ್ಸ್ ಇರಲ್ಲ, ನಿಮಗೆ ಯಾವುದೇ ಥರದ್ದು ಎಸ್ಟಿಮೇಟ್ ಇರಲ್ಲ. ಸೊ ಇವಾಗ ನೀವೇನು ಅನ್ಕೊಂಡಿರ್ತೀರ, ಇವಾಗ ನನ್ನ ಹತ್ರ ಒಂದು 5 ಕೋಟಿ ಐತೆ, 5 ಕೋಟಿಲಿ ಆಲ್ಮೋಸ್ಟ್ 1 ಕೋಟಿ ಒಳ್ಳೆ ಜಾಗದಲ್ಲಿ ಅಂಗಡಿನ ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿಸಿ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು 4 ಕೋಟಿಲಿ ಆರಾಮಾಗಿ ಸ್ಟಾಕ್ ಹಾಕಿಸ್ಬೇಕು. ಎಷ್ಟಾಗುತ್ತೋ ಅಷ್ಟು ತುಂಬಿಸ್ಬೇಕು ಸ್ಟಾಕ್ನ. ಅದು ನಿಧಾನಕ್ಕೆ ಖಾಲಿ ಆಗಲಿ, ಏನು ಬೇಜಾರಿಲ್ಲ. ನನ್ನ ಹತ್ರ ಇವಾಗ 5 ಕೋಟಿ ಐತೆ, 5 ಕೋಟಿನ ಇನ್ವೆಸ್ಟ್ ಮಾಡಿಬಿಡ್ಬೇಕು ಅಂತ ಮಾಡಿರ್ತೀರ. ಸೊ ಓವರಾಗಿ ಫ್ಲೋ ಆದಾಗ ಏನಾಗುತ್ತೆ, ನಿಮಗೆ ಎಲ್ಲೂ ಸ್ಟಾಕ್ ಸಿಗಲ್ಲ, ಸ್ಟಾಕ್ ಖಾಲಿ ಆಗೋಗುತ್ತೆ. ಆಮೇಲೆ 1 ವೀಕು 2 ವೀಕು ಸುಮ್ಮನೆ ಖಾಲಿ ಬಿಡ್ಬೇಕು ಅಂಗಡಿನ. ಏನಿರಲ್ವಲ್ಲ, ಕಸ್ಟಮರ್ಸ್ ಬರ್ತಾರೆ, ಡಿಮೋಟಿವೇಟ್ ಆಯ್ತಾರೆ, ಓಕೆ ಇವ್ರ ಹತ್ರ ಏನೂ ಇಲ್ಲ, ಒಂಥರ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಥರದಾಗ ಏನು ಪ್ರಾಬ್ಲಮ್ಮು ನಿಮ್ಮ ತಲೆಗೆಲ್ಲ ಬರುತ್ತೆ, ಏನು ಗುರು ಪ್ರಾಬ್ಲಮ್ ಇದ್ರಲ್ಲಿ ಏನು ಪ್ರಾಬ್ಲಮ್ಮೇ ಇಲ್ಲ, ಆರಾಮಾಗಿ ಕಸ್ಟಮರ್ಸ್ ಜಾಸ್ತಿ ಇದ್ದರೆ ಮತ್ತೆ ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು. ಗೈಸ್, ನೀವು ಎಂಜಾಯ್ ಮಾಡೋದಲ್ಲ, ನೀವು ಬಿಸ್ನೆಸ್ ಮಾಡ್ತಾ ಇರೋದು. ನೀವು ಯಾವುದೋ ಲಾಟ್ರಿ ಟಿಕೆಟ್ ಅಥವಾ ಏನೋ ಒಂದು ರೋಡ್ ಸೈಡ್ ಬಿಸ್ನೆಸ್ ಮಾಡ್ತಾಯಿಲ್ಲ. ನೀವು ಒಂದು ದಿನ ಪ್ರಾಫಿಟ್ ಮಾಡಿದ ತಕ್ಷಣ ಒಂದು 2 ದಿನ ಡಿಸಪಿಯರ್ ಆಗ್ಬೋಣ ನಾವು ಅನ್ನೋಕ್ಕೆ. ನೀವು ಬಿಸ್ನೆಸ್ ಮಾಡ್ಬೇಕಾದಾಗ ಹೆಂಗಿರಬೇಕು ಅಂದರೆ, ನೀವು ಯಾವ ರೀತಿ ಕೊಡ್ತಾ ಇರ್ತೀವೋ ಅದು ಇನ್ಕ್ರೀಸ್ ಹೋಯ್ತಾ ಇರಬೇಕು. ನಿಮಗೆ ಸ್ಟಾಕ್ ಆಗಲಿ, ಕ್ವಾಲಿಟಿ ಆಗಲಿ ಇನ್ಕ್ರೀಸ್ ಆದಷ್ಟು ನಿಮಗೆ ವ್ಯಾಲ್ಯೂ ಜಾಸ್ತಿ. ನೀವು ಒಂದು 2 ದಿನ ಓಕೆ ಫೈನ್ ನನ್ನ ಹತ್ರ ಸ್ಟಾಕ್ ಇಲ್ಲ ಅಂದ್ಬಿಟ್ಟು ಒಂದು ವಾರ ಅಂಗಡಿ ಮುಚ್ಚಿಬಿಟ್ರೆ, ನೀವು ಏನು ಮಾಡಿರ್ತೀರ ಸ್ಟಾರ್ಟಿಂಗ್ 1 ವೀಕು ಅದೆಲ್ಲ ಆರಾಮಾಗಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಆಮೇಲೆ ಯಾರೂ ತಿರುಗೂ ನೋಡಲ್ಲ. ಸೊ ಇದೇ ರೀತಿ. ಸೊ ಓವರಾಗಿ ಕಸ್ಟಮರ್ಸ್ ಬಂದು ಎಲ್ಲ ಸೇಲ್ ಆಗೋಗಿ ನಿಮಗೆಲ್ಲೂ ಸ್ಟಾಕ್ ಸಿಗ್ದಿರಾ, ನೀವು ಸ್ಟಾಕ್ ತರ್ಸೋಕ್ಕೇ ಇನ್ನೊಂದು ತಿಂಗಳು ಟೈಮ್ ತಗೊಂಡು 1 ತಿಂಗಳವರೆಗೂ ಖಾಲಿ ಬಿಡ್ಕೊಂಡು ಕೂತ್ಕೊಂಡಾಗ್ಲೂ ಕಸ್ಟಮರ್ಸು ನೋಡಿದವ್ರು ಏನು ಅನ್ಕೋತಾರೆ, ಒಂದು ತುಂಬ ಚೆನ್ನಾಗಿತ್ತು, ಬೇಗ ಸೇಲ್ ಆಗೋಯ್ತು ಅಂತ ಸೇಲ್ ಆಗ್ಬೇಕಾದ್ರೆ ಅನ್ಕೋತಾರೆ. ಬಟ್ ಎಲ್ಲ ಸೇಲೆಲ್ಲ ಆದಮೇಲೆ ಓಕೆ ಫೈನ್, ಇವನ ಹತ್ರ ಅಷ್ಟೇನಿಲ್ಲ, ಓಕೆ ಬೇರೆ ದುಡ್ಕೋಣ ಅಂತ ಬೇರೆದ್ರ ಕಡೆ ಜಂಪ್ ಆಯ್ತಾರೆ ಕಸ್ಟಮರ್ಸು. ಸೊ ಇದು ಒಂದು ಸಿನಾರಿಯೋ. 2ನೇ ಸಿನಾರಿಯೋ, ಕಸ್ಟಮರ್ಸೇ ಬರಲಿಲ್ಲ. ನೀವು ಓಪನ್ ಮಾಡ್ತೀರಾ, ನಿಮಗೆ ಏನೂ ನಾಲೆಡ್ಜ್ ಇಲ್ಲ, ನೀವು ಯಾವ ಥರ ಡಿಸ್ಕೌಂಟ್ಸ್ ಕೊಡಬೇಕು ಗೊತ್ತಿಲ್ಲ, ಯಾವ ಥರ ರನ್ ಮಾಡಬೇಕು ಗೊತ್ತಿಲ್ಲ, ಏನಂದ್ರೆ ಏನೂ ಗೊತ್ತಿಲ್ಲ, ಕಸ್ಟಮರ್ಸೇ ಬರ್ತಾಯಿಲ್ಲ. ಒಬ್ಬರೋ ಇಬ್ಬರೋ ಬರ್ತಾರೆ, ಅವ್ರಿಗೂ ಬೇಜಾರಾಗುತ್ತೆ. ನಿಮ್ಮ ಟಾಕಿಂಗ್ ಸ್ಟೈಲು, ನಿಮ್ಮದು ವರ್ಕ್ ಪ್ರೆಸೆನ್ಸು ಇದೆಲ್ಲ ನೋಡ್ಬಿಟ್ಟು ಅವ್ರಿಗೂ ಬೇಜಾರಾಗುತ್ತೆ. ಸೊ MRP ಅಂದಿದ ತಕ್ಷಣ ಏನು ಗುರು ಹೋಗ್ಬಿಟ್ಟು ಅಲ್ಲಿ ಬನ್ನಿನೋ ಅಂಡ್ರಲ್ಲಿ ನಿಂತ್ಕೊಂಡ್ರು ಕಸ್ಟಮರ್ಸ್ ಬಂದಾಗ ಏನು ಎದ್ಕೊಟ್ರೆ ಮುಗೀತು, ಇವೆಲ್ಲ ಅಲ್ಲ ಗೈಸ್. ಎಲ್ಲದಕ್ಕೂ ಒಂದು ರೀತಿ ನೀವು ಅಂತಿರುತ್ತೆ, ಅದನ್ನ ಫಾಲೋ ಮಾಡ್ಕೊತಾ ಹೋಗ್ಬೇಕು. ಆವಾಗಲೇ ಕಸ್ಟಮರ್ಸ್ ಅಟ್ರಾಕ್ಟ್ ಆಗೋದು. ಆಮೇಲೆ ಇನ್ನೂ ಒಂದೇನು ಹೇಳ್ತೀನಿ, ಕಸ್ಟಮರ್ಸು ಲೋವರ್ ಕ್ಲಾಸು, ಮಿಡಲ್ ಕ್ಲಾಸು, ಹೈ ರೇಂಜು ಅಂತ ಯಾವುದೇ ಕಾರಣಕ್ಕೂ ನಾನು ಡಿವಿಷನ್ ಮಾಡಲ್ಲ. ಬಟ್ ಏನು ಅಂದರೆ, ನೀವು ಹೈ ಕ್ಲಾಸ್ ಲೆವೆಲ್ನ ಟಾರ್ಗೆಟ್ ಮಾಡಬೇಕು ಫಸ್ಟು. ಆವಾಗ ಇಮಿಡಿಯೇಟಾಗಿ ಮಿಡಲ್ ಕ್ಲಾಸ್ ಜನ, ಲೋವರ್ ಮಿಡಲ್ ಕ್ಲಾಸ್ ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಲೋವರ್ ಮಿಡಲ್ ಕ್ಲಾಸ್ ಜನನ ಟಾರ್ಗೆಟ್ ಮಾಡಿದಾಗ, ಸೊ ಅಪ್ಪರ್ ಮಿಡಲ್ ಕ್ಲಾಸು ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಓಕೆ ಒಂದು ರೇಂಜಿಗೆ ಸೆಟ್ ಆಯ್ತಾರೆ. ಇಫ್ ಇನ್ ಕೇಸ್ ನಿಮಗೆ ವೈಬ್ ಸೆಟ್ ಆಯಿತು ಅಂದರೆ ಸೆಟ್ ಆಗೋ ಚಾನ್ಸ್ ಇರುತ್ತೆ. ರಿಚ್ ಪೀಪಲ್ಸು ನಿಮ್ಮ ಕಡೆ ತಲೆನೂ ಹಾಕಲ್ಲ, ಆ ರೀತಿ ಆಗೋಗುತ್ತೆ. ಸೊ ನೀವು ಯಾವತ್ತೂ ಟಾರ್ಗೆಟ್ನ ರಿಚ್ ಪೀಪಲ್ ಥರ
ಟಾರ್ಗೆಟೇ ಮಾಡಬೇಕು. ಸೊ ಆವಾಗ ಆಟೋಮೆಟಿಕಲಿ ಎಲ್ಲ ಕಸ್ಟಮರ್ಸು ಅಟ್ರಾಕ್ಟ್ ಆಗಿ ಇದು ಮಾಡ್ತಾರೆ. ನಾವು ಭೇದ ಭಾವ ಮಾಡ್ತಾಯಿಲ್ಲ ಗೈಸ್. ಆಮೇಲೆ ಇದನ್ನೂ ಬೇರೆ ಥರ ಅನ್ಕೋತೀರೇನೋ, ಏನು ಇವನು ಈ ಥರ ಮಾತಾಡ್ತಾನೆ, ಈ ಥರನೇ ಆ ಥರ ಅಂತಲ್ಲ ಗೈಸ್. ನೀವು ಯಾವತ್ತು ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡಿದಾಗ ಅದ್ರದ್ದು ಬಂದಾಗ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ, ದೊಡ್ಡವ್ರಿಗೂ ರಿಚ್ ಪೀಪಲ್ಸ್ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ ಇವ್ರಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡಿ, ಮತ್ತು ಖುಷಿ ಆಯ್ತಾರೆ. ಬಟ್ ನೀವು ಇವ್ರಿಗೆ ಟಾರ್ಗೆಟ್ ಮಾಡಿದಾಗ ರಿಚ್ ಪೀಪಲ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದನ್ನ ಅರ್ಧಕ್ಕರ್ಧ ನಿಲ್ಲಿಸ್ಬಿಡ್ತೀರಾ ಅನ್ನೋ ಥರ ನಾನು ಹೇಳ್ತಾರ ಅಂಥದ್ದು. ಸೊ ಈ ರೀತಿ 2 ಸಿನಾರಿಯಲ್ಲೂ ನಡೆಯುತ್ತೆ. ಓವರ್ ಫ್ಲೋ ಆದ್ರೂ ಕಸ್ಟಮರ್ಸು ತುಂಬ ಕಷ್ಟ, ಕಸ್ಟಮರ್ಸ್ ಬರಲೇ ಇಲ್ಲ ಅಂದ್ರೂ ತುಂಬ ಕಷ್ಟ. ಆ್ಯಾವ್ರೇಜಾಗಿ ಹೋಗ್ತಿದ್ರೆ ಬೆಸ್ಟು. ಯಾಕೆ ಒಂದು ಹೇಳ್ತೀನಿ ಗೈಸ್, ಬಿಸ್ನೆಸ್ಸಲ್ಲಿ ಒಂದು ಫಸ್ಟು ಡೇ ದುಡ್ದಿದ್ದು ಸೆಕೆಂಡ್ ಡೇ ದುಡ್ದಿದ್ದು ಅಂತೇನೂ ಬರಲ್ಲ. ನಿಮ್ಮ ಗ್ರಾಫು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಫಿಫ್ತ್ ಡೇ, ಸಿಕ್ಸ್ತ್ ಡೇ ಬೇಕಾದ್ರೆ ಒಂದು ಸ್ಟೆಪ್ ಕೆಳಗಡೆ ಆದರೂ, ಸೆವೆಂತ್ ಡೇ ಒಂದು ಸ್ಟೆಪ್ ಮೇಲ್ಗಡೆ, 8th ಡೇ, 9th ಡೇ, ಆಮೇಲೆ ಒಂದು ಸ್ಟೆಪ್ ಕೆಳಗಡೆ ಆದರೂ ಹಿಂಗೆ ಗ್ರಾಫ್ ಹಿಂಗೆ ಇರಬೇಕು ಯಾವತ್ತೂ. ಸೊ ಹಿಂಗಿದ್ರೂ ಕಷ್ಟ, ಹಿಂಗಾದರೂ ಕಷ್ಟ, ಅಥವಾ ಹಿಂಗಾದರೂ ಕಷ್ಟ. ಆ್ಯಾವ್ರೇಜಾಗಿ ನಿಧಾನಕ್ಕೆ ಹಿಂಗೆ ಗ್ರೋ ಲೆವೆಲಲ್ಲಿ ಇದ್ದರೆ ಸಾಕು. ಸೊ ಅದು ಮ್ಯಾಟ್ರ್ ಆಗೋದು. ನೀವು ಫಸ್ಟ್ ಡೇ ಎಷ್ಟು ದುಡಿದ್ರಿ, 10,000, ಸೆಕೆಂಡ್ ಡೇ 10,000, ಥರ್ಡ್ ಡೇ 10,000, ಫೋರ್ತ್ ಡೇ ಒಂದು 12,000, 12,000ದಿಂದ 10,000ಕ್ಕೆ ಬಂದರೆ ಓಕೆ, ತಿರ್ಗಾ 8,000, 5,000ಕ್ಕೆ ಬಂದರೆ ಕಷ್ಟ. ಈ ರೀತಿ ಒಂದು ಐಡಿಯಾ. ದುಡ್ಡಲ್ಲೇ ಅಂತಲ್ಲ ಗೈಸ್, ಎಲ್ಲ ರೀತಿಯಲ್ಲೂ ಕಸ್ಟಮರ್ಸ್ ಇನ್ನೂ ಔಟ್ ಆಗೋದ್ರಲ್ಲೂ ಎಲ್ಲ ರೀತಿಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು ಬಿಸ್ನೆಸ್ಸಲ್ಲಿ. ಸೊ ಈ ರೀತಿ ಎಲ್ಲ ಆಗುತ್ತೆ. ಸೊ ದಯವಿಟ್ಟು ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಿಬಿಡಿ. ಇವಾಗ ನಾನು 2 ಸಿನಾರಿ ಏನು ಕೊಟ್ಟೆ, ಇವಾಗ ಅದೇ ಸ್ಟಾಕ್ ಮಾರ್ಕೆಟಲ್ಲೂ ಅಪ್ಲೈ ಮಾಡ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡ್ತೀರಾ, ತುಂಬ ಪ್ರಾಫಿಟ್ ಬಂದುಬಿಟ್ರೆ ಕಷ್ಟ ಆಗೋಲ್ಲ, ಅದು ಎತ್ತುತ್ತೀರಾ. ಬಟ್ ನಿಮ್ಗೇನಾಗುತ್ತೆ, ನಾನೇನು ಕಲಿದಿರನೇ ಇಷ್ಟು ಪ್ರಾಫಿಟ್ ಮಾಡಿಬಿಟ್ಟೆ ಅನ್ನೋದೊಂದು ಆ್ಯಟಿಟ್ಯೂಡ್ ಬಿಲ್ಟ್ ಆಗುತ್ತೆ. ನೆಕ್ಸ್ಟು ಸಿಕ್ಕಿದ್ದಕ್ಕೆಲ್ಲ ನೀವು ಆಗ್ತಾನೆ ಇರ್ತೀರಾ. ಒಂದು 2ರಲ್ಲಿ ಗೆದ್ದರೆ 10ರಲ್ಲಿ ಸೋಲ್ತಾ ಇರ್ತೀರಾ, 10ರಲ್ಲಿ 2 ಗೆಲ್ತೀರಾ, 8 ಸೋಲ್ತೀರಾ. ಸೊ ಆವಾಗ ಹುಡುಗರು 2 ಗೆದ್ದೆ ಹಂಗೆ ಹಿಂಗೆ ಅಂದ್ಕೊಂಡು ಗೆದ್ದಿರೋದೇ ಮೆಂಟಲ್ ಇರುತ್ತೆ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇಫ್ ಇನ್ ಕೇಸ್ ಏನೋ ಪ್ರಾಫಿಟೇ ಬರಲ್ಲ, ತುಂಬ ಲಾಸ್ ಐತೈತೆ ಅಂದಾಗ ಒಂದು ಸ್ವಲ್ಪ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಿ. ಇಫ್ ಇನ್ ಕೇಸ್ ಸ್ಟಡಿ ಮಾಡೋಕ್ಕೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದ್ರೂ ಸೊ ಅದು ಇದು ಇನ್ವೆಸ್ಟ್ ಮಾಡಿ ಏನೋ ಒಂದು ಸ್ವಲ್ಪ ಇದಾದರೆ ಅದು ಕಷ್ಟ. 2 ರೀತಿಯೂ ಕಷ್ಟ ಗೈಸ್. ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಹೇಳೋದು, ಕರೆಕ್ಟು ಪ್ಲ್ಯಾನ್ ಇಲ್ದಿರ, ಕರೆಕ್ಟು ಸ್ಟಡಿ ಇಲ್ದಿರ, ಕರೆಕ್ಟ್ ಐಡಿಯಾ ಇಲ್ದಿರ ಬ್ಲೈಂಡಾಗಿ ಯಾವುದ್ರ ಮೇಲೂ ಇನ್ವೆಸ್ಟ್ ಮಾಡಲೇಬೇಡಿ. ಅದು ಬಿಸ್ನೆಸ್ ಆಗಿರಲಿ, ಅದು ಏನಾದರೂ ಆಗಿರಲಿ. ಇವಾಗ ಒಂದು ಜಾಗ ತಗೋಬೇಕು ನೀವು ಅಂದ್ರೂ ಸುಮ್ಮನೆ ಹೋಗ್ಬಿಟ್ಟು ಜಾಗ ಚೆನ್ನಾಗೈತೆ ಗುರು, ಯಾರು ಓನರು ಗುರು, ಓನರ್ ನೀನೇನೋ ಗುರು, ಅವ್ರದ್ದೇನು ಡಾಕ್ಯುಮೆಂಟ್ ಚೆಕ್ ಮಾಡ್ದಿರ ನೀನೋ ಗುರು, ಒಂದು ಸೈನ್ ಹಾಕ್ಬಿಡು ಗುರು, ನಾನು ತಗೋಬಿಡ್ತೀನಿ ಗುರು, ಇದಕ್ಕೆ ಎಷ್ಟು ಗುರು ವ್ಯಾಲ್ಯೂ, 1 ಕೋಟಿನ ಗುರು, ತಗೋ ಗುರು, 1 ಕೋಟಿ ಕೊಟ್ಬಿಡ್ತೀನಿ, ಕಳಿಸ್ಬಿಡ್ತೀನಿ, ಕ್ಯಾಶ್ ಕೊಡ್ತೀನಿ ಅಥವಾ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ, ಓಕೆ ಗುರು ಒಂದು ಸೈನ್ ಹಾಕೋ ಗುರು, ಮುಗೀತು ಗುರು, ನನ್ನ ಡಾಕ್ಯುಮೆಂಟ್ ರೆಡಿ ಮಾಡ್ಕೊತೀನಿ ಅಂತ ಬಂದ್ಬಿಡ್ತೀರಾ. ಯಾವ ರೀತಿ ಎಲ್ಲ ಚೆಕ್ ಮಾಡ್ತೀರಾ, ಅದು ಯಾವ ಖಾತಾ, ಎ ಖಾತಾನ, ಬಿ ಖಾತಾನ, ಈ ಖಾತಾನ, ನೆಕ್ಸ್ಟ್ ಲೆವೆಲು, ಅದ್ರ ಅಗ್ರಿಮೆಂಟ್ಗಳು ಒರಿಜಿನಲ್ಲ, ಡೂಪ್ಲಿಕೇಟಾ, ಅದು ಅವ್ರ ಹೆಸರಲ್ಲೇ ಇದೆಯಾ, ಬೇರೆಯವ್ರ ಹೆಸರಲ್ಲಿ ಇದೆಯಾ, ಅದರಲ್ಲಿ ಒಬ್ಬರ ಹೆಸರಲ್ಲಿ ಇದೆಯಾ, ಇಡೀ ಫ್ಯಾಮಿಲಿ ಹೆಸರಲ್ಲಿ ಇದೆಯಾ, ಪಾರ್ಟ್ನರ್ಶಿಪ್ಪಲ್ಲಿ ಇದೆಯಾ, ಏನೇನೋ ಚೆಕ್ ಮಾಡ್ತೀರ. ಅದೆಲ್ಲ ಆಗಿ ಸ್ಯಾಟಿಸ್ಫೈ ಆದಮೇಲೆ ನೆಕ್ಸ್ಟು ಅಲ್ಲ ಹುಡುಕ್ಬೇಕಾದಾಗ್ಲೇ ಸೌತು, ಈಸ್ಟು, ವೆಸ್ಟು, ನಾರ್ತು, ಸೌತು, ಯಾವ ಕಡೆ ರೋಡ್ ಇದೆ, ಯಾವ ಕಡೆ ರೋಡ್ ಇಲ್ಲ, ಯಾವ ಕಡೆ ಫೇಸಿಂಗು, ಯಾವುದು ಯಾವ ಮೂಲೆ, ಡೌನ್ಗಾಯ್ತಾ, ಅಪ್ಪ ಎಲ್ಲ ಆಯ್ತಾ. ಡೌನ್ ಆದರೆ ತುಂಬ ಡೌನ್ ಆದರೆ ಕಷ್ಟ, ಮಳೆ ಬಂದರೆ ಮಳೆ ನೀರು ನಿಂತ್ಕೊತದೆ. ಅಪ್ಪಿದ್ರೆ ಓಕೆ ಬೆಟರು. ಇದು ಯಾವುದು ಸೆಂಟರ್ ಸೈಟಾ ಅಥವಾ ಅದೇನೋ ಮೂಲೆ ಸೈಟಾ, ಕಾರ್ನರ್ ಸೈಟಾ, ಏನೇನೋ ನೋಡ್ತೀರ. ಅದಾದಮೇಲೆ ಈ ಥರ ಅವನದೇನ ಸೈಟು, ಅವ್ರದ್ದೇನಾ ಇವ್ರದ್ದೇನಾ, ಎಲ್ಲ ಈ ಖಾತೆ ಇದೆಯಾ, ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದೆಯಾ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆಯಾ, ಎಲ್ಲ ವೆರಿಫೈ ಮಾಡ್ತೀರಾ. ಅದಾದಮೇಲೆ ನಿಮಗೆ ಅದು ಅಗ್ರಿಮೆಂಟ್ ಆಗೋವರೆಗೂ ಒಂದು 1000 ಥರ ವೆರಿಫೈ ಮಾಡಿಬಿಟ್ಟು ವೆರಿಫಿಕೇಷನ್ಸ್ ಎಲ್ಲ ಮಾಡಿಬಿಟ್ಟು ಅವ್ರದ್ದೇನ ಏನು ಎತ್ತ ಅವ್ರದ್ದು ಫ್ಯಾಮಿಲಿ ಅವ್ರ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊತಾರೆ. ಇಫ್ ಇನ್ ಕೇಸ್ ನಾಳೆ ದಿನ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ಬಿಟ್ಟು ಅವ್ರೊಬ್ಬರ ಹೆಸರಲ್ಲಿ ಇದ್ರೂ ಫ್ಯಾಮಿಲಿ ಟ್ರೇ ಎಲ್ಲ ಬರುತ್ತೆ, ಅವ್ರದ್ದೆಲ್ಲ ಸೈನ್ ಹಾಕ್ಸ್ಕೊಂಡು ಈ ಥರ ಎಲ್ಲ ವೆರಿಫೈ ಮಾಡ್ತೀರಾ. ಸೊ ಲ್ಯಾಂಡಿಗೆ ಏನು ವೆರಿಫೈ ಮಾಡ್ತೀರೋ ಬಿಸ್ನೆಸ್ಗೂ ಅದೇ ರೀತಿ ಮಾಡಬೇಕು. ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಾಗಲೂ ಅದೇ ರೀತಿ ಮಾಡಬೇಕು. ಬ್ಲೈಂಡಾಗಿ ನೀವೆಲ್ಲೂ ಇನ್ವೆಸ್ಟ್ ಮಾಡಿಬಿಡಿ ಗೈಸ್. ಇವಾಗ ನಾನು ಡಿಜಿಟಲ್ ಗೋಲ್ಡು ಅಂತ ಹೇಳ್ತೀನಿ. ಸುಮಾರು ಅಪ್ಲಿಕೇಶನ್, ಸುಮಾರು ಆ್ಯಪ್ಸ್ ಬಂದ್ಬಿಟ್ಟಿದೆ, ಸುಮಾರು ಆ್ಯಪ್ಸ್ ಇರಲಿ, ಸುಮಾರು ವೆಬ್ಸೈಟ್ಸ್ ಬಂದ್ಬಿಟ್ಟಿದೆ. ಅದು ಇನ್ನೂ ನನಗೆ ಕ್ರೇಜಿ ಅನ್ನಿಸ್ಬಿಡ್ತು ನೋಡ್ಬಿಟ್ಟು, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ಬಿಟ್ಟು. ಅಂದರೆ ಟಿ ವಿಲಿ ಬರೋಲ್ಲ ಅಡ್ವರ್ಟೈಸ್ಮೆಂಟ್ಸು, ಯೂಟ್ಯೂಬಲ್ಲಿ ಕೆಲವೊಂದು ಸತಿ ಬರುತ್ತೆ ಅಡ್ವರ್ಟೈಸ್ಮೆಂಟ್, ಅಥವಾ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಕೆಲವೊಂದು ಟೈಮು. ಸೊ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಫಿಸಿಕಲ್ ಗೋಲ್ಡ್ಗೆ ಹೋಗಲೇಬೇಡಿ, ಲಾಸ್ ಮಾಡ್ಕೊತೀರಾ, ಮೇಕಿಂಗ್ ಚಾರ್ಜು ಅಂತ. ಅದೇ ದುಡ್ಡನ್ನ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ. ನಮ್ಮ ಗೋಲ್ಡ್ ಪ್ರೈಸು ಎಲ್ಲದಕ್ಕಿಂತ 20
ರುಪೀಸು, 30 ರುಪೀಸ್ ಜಾಸ್ತಿ ಇದೆ ಗ್ರಾಮ್ಗೆ. ಸೊ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬ ಬೆನಿಫಿಟ್ಟು, ಹಂಗೆ ಹಿಂಗೆ ಅಂದ್ಬಿಟ್ಟು ಶೂಟ್ಗಳು ಹಾಕ್ತಾರೆ. ಆಮೇಲೆ ಅವ್ರದ್ದು ಆ್ಯಪ್ ಇರಲ್ಲ, ಗೀಪ್ ಇರಲ್ಲ, ವೆಬ್ಸೈಟು ಅದು ಇದು ಅಂತಲೂ ಹೇಳ್ತಾರೆ. ಒಂದೇನು ಹೇಳ್ತೀನಿ ಅಂದರೆ ಗೈಸ್, ಆ್ಯಪ್ ಇದ್ದರೆ ಬೆಸ್ಟು. ಅದರಲ್ಲೂ ಪ್ಲೇಸ್ಟೋರು, ಆ್ಯಪಲ್ ಸ್ಟೋರಲ್ಲಿದ್ದರೆ ಇನ್ನೂ ಬೆಸ್ಟು. ಸೊ ಯಾವುದೇ ಕಾರಣಕ್ಕೂ ಆ್ಯಪ್ ಇದೆ, ಬಟ್ ನಾನು ಗೂಗಲಲ್ಲಿ ಡೌನ್ಲೋಡ್ ಮಾಡೋಕ್ಕೆ ತೋರಿಸ್ತಿದೆ ಅಂದರೆ ನಂಬಕ್ಕೆ ಹೋಗಬೇಡಿ. ಆ್ಯಪನ್ನು ಕೂಡ ನಂಬಾರ್ದು. ಏನಂತ ಕೇಳ್ತಾ ಇದ್ದೀನಿ ಅಂದರೆ ಗೈಸ್, ಸಿಂಪಲಾಗಿ ಒಂದು ಹೇಳ್ತೀನಿ, ಆ್ಯಪಲ್ಲಿ ಬರೋದಕ್ಕೇನು ಒಂದಷ್ಟು ಪೇಮೆಂಟ್ಗಳು ಕೊಡಬೇಕು, ಒಂದಷ್ಟು ವೆರಿಫೈ ಆಗಬೇಕು, ಗೂಗಲ್ ಕಡೆಯಿಂದ ವೆರಿಫೈ ಆಗುತ್ತೆ, ಅದಾದಮೇಲೆ ಲಾಂಚ್ ಆಗೋದು. ಅದಾದಮೇಲೆ ಅವ್ನು ಏನು ಮಾಡ್ಕೊತಾನೋ ಗೊತ್ತಿಲ್ಲ, ಯಾವ ರೀತಿ ಅವನು. ಇವಾಗ ಗೈಸ್ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ಸಿಂಪಲಾಗಿ ಹೇಳಿ ಮುಗಿಸ್ಬಿಡ್ತೀನಿ, ನಾನು ಜಾಸ್ತಿ ಲೆಂತಿ ಮಾಡಲ್ಲ. ಇವಾಗ ಆ್ಯಪಲ್ಲಿ ಬರ್ತಿದೆ ಅಂದರೆ ಒಂದಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡೋಕ್ಕೆ ಅವನ ಹತ್ರ ಒಂದು 20 ಲಕ್ಷ ಐತೆ, 1-2 ಲಕ್ಷ ಆ್ಯಪ್ ಡಿಸೈನ್ ಮಾಡೋಕ್ಕೆ ಕೊಟ್ಟ, ಆ್ಯಪ್ ಡೆವಲಪ್ ಮಾಡೋಕ್ಕೆ ಕೊಟ್ಟ. ಆಮೇಲೆ ಆ್ಯಪ್ನ ತಗೊಂಡು ಗೂಗಲಲ್ಲೆಲ್ಲ ಲಾಂಚ್ ಮಾಡಬೇಕು, ಅಂದರೆ ಗೂಗಲ್ ಪ್ಲೇಸ್ಟೋರಲ್ಲೆಲ್ಲ ಲಾಂಚ್ ಮಾಡಬೇಕು, ಸ್ವಲ್ಪ ದೊಡ್ಡದಾಗಿ ಲಾಂಚ್ ಮಾಡಬೇಕು ಅಂದ್ಬಿಟ್ಟು ಏನು ಮಾಡ್ದೆ, 10 ಲಕ್ಷ ಇನ್ವೆಸ್ಟ್ ಮಾಡಿ, ಅಥವಾ 5 ಲಕ್ಷ ಇನ್ವೆಸ್ಟ್ ಮಾಡಿ, ಗ್ರ್ಯಾಂಡ್ ಸೆಲೆಬ್ರೇಷನ್ ಎಲ್ಲ ಇಟ್ಟು, ಒಂದಷ್ಟು ಇನ್ಫ್ಲುಯೆನ್ಸರ್ಸ್ಗೆಲ್ಲ ಇದು ಮಾಡಿಸಿ ಕರೆಸಿ, ಸುಮ್ಮನೆ ಪ್ರಮೋಷನ್ಸ್ಗೆಲ್ಲ ಸುಮ್ಮನೆ ಕರೆಸಿ ಇದೆಲ್ಲ ಮಾಡಿ, ಅದಾದಮೇಲೆ ಅವ್ರ ಜೊತೆ ಒಂದು ಮಾತಾಡಿ, 5 ಲಕ್ಷನೋ 6 ಲಕ್ಷನೋ ಕೊಟ್ಟು 5-6 ಜನ ಒಳ್ಳೆ ಯೂಟ್ಯೂಬರ್ ಕೈಲಿ ಪ್ರಮೋಷನ್ಸ್ ಮಾಡಿಸ್ತಾರೆ. ಓಕೆ ಫೈನ್, ಪ್ರಮೋಷನ್ಸು ಬೇಡ, ಅವ್ರನ್ನೆಲ್ಲ ಟ್ರಸ್ಟ್ ಮಾಡೋಕ್ಕಾಗಲ್ಲ, ಅವರು ವೆರಿಫೈ ಮಾಡ್ತಾರೆ ಅನ್ನೋದೆಲ್ಲ. ಆದರೆ ಓಕೆ, ಅದು ಪ್ರಮೋಷನ್ಸು ಬೇಡ, ಸುಮ್ಮನೆ ಬ್ಲೈಂಡಾಗಿ ಓಪನ್ ಮಾಡಿ ಒಂದಷ್ಟು ಪೂಜೆಗಳ ಥರ ಮಾಡಿಬಿಟ್ಟು ಒಂದಷ್ಟು ಇವರೇ ಆ್ಯನಿಮೇಟೆಡ್ ರೀಲ್ಸ್ಗಳನ್ನೆಲ್ಲ ಜನ್ರೇಟ್ ಮಾಡಿ ಬಿಡೋದು, ಒಂಥರ ನೆಕ್ಸ್ಟ್ ಲೆವೆಲ್ಗೆ ಬಿಡೋದು, ಆ ಲೆವೆಲ್ಗೆ ಬಿಡೋದು ಎಲ್ಲ ಏನು ಮಾಡ್ತಾರೆ, ಡೌನ್ಲೋಡ್ ಮಾಡ್ಕೊತೀರಾ. ಸೊ ಇವಾಗೆಲ್ಲ ಏನಾಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಒಂದು ಸ್ವಲ್ಪ ದಿನ, ಒಂದು 6 ತಿಂಗಳು ಕರೆಕ್ಟಾಗಿ ಓಡಿಸ್ತಾನೆ ಅವನು. 6 ತಿಂಗಳು ಅದೇ ರೀತಿ ಫ್ರಾಡ್ ಮಾಡಲ್ಲ. 6 ತಿಂಗಳಾದಮೇಲೆ ಅವನಿಗೆ ಒಂದು ಟಾರ್ಗೆಟ್ ಇರುತ್ತೆ, ಕಸ್ಟಮರ್ಸ್ ಇಷ್ಟು ಜನ ರೀಚ್ ಔಟ್ ಆಗಬೇಕು ಅಂತ. ಅಷ್ಟು ಜನ ರೀಚ್ ಔಟ್ ಆಯ್ತಿದ್ದಂಗೆ, ಅಥವಾ ಅಮೌಂಟ್ ಟಾರ್ಗೆಟ್ ಇರುತ್ತೆ, ಇಷ್ಟು ಅಮೌಂಟು ಒಂದೇ ಟೈಮ್ ಇಷ್ಟು ಅಮೌಂಟ್ ನನಗೆ ಕಾಣಿಸ್ಬೇಕು, ಅಂದರೆ ನನ್ನ ಆ್ಯಪಲ್ಲಿ ಇನ್ವೆಸ್ಟ್ ಆಗಬೇಕು, ನನ್ನ ಅಕೌಂಟಿಗೆ ಇನ್ವೆಸ್ಟ್ ಆಗಬೇಕು ಅನ್ನೋ ಥರ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಆ ಇನ್ವೆಸ್ಟ್ ಆಯ್ತಿದ್ದಂಗೆ ಯೋಚನೆ ಮಾಡ್ತಾರೆ, ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇದೆಯಾ, ಕಡಿಮೆ ಆಗೋ ಚಾನ್ಸಸ್ ಇದೆಯಾ, ಇದು ಇಷ್ಟು ಓಕೆ ಫೈನ್ ಎಲ್ಲ ಎತ್ಕೊಂಡು ನಾಪತ್ತೆ ಆಗೋಯ್ತಾರೆ. ಸೊ ಅದಕ್ಕೇ ದಯವಿಟ್ಟು ಹೇಳ್ತಾ ಇದ್ದೀನಿ, RBI ರಿಜಿಸ್ಟರ್ ಆಗಿದೆಯಾ, ಆಮೇಲೆ ಇನ್ವೆಸ್ಟ್ ಮಾಡಬೇಕಾದಾಗ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಆದರೆ ಸೆಬಿಲ್ ವೆರಿಫೈ ಆಗಿದೆಯಾ, ಎಲ್ಲ ರೀತಿ ಚೆಕ್ ಮಾಡಬೇಕು. ನಾನಾ ಥರ ಪ್ರೊಫೈಲ್ಸ್ ಚೆಕ್ ಮಾಡಬೇಕು, ನಾನಾ ಥರ ಅಗ್ರಿಮೆಂಟ್ಗಳಾಗಿದೆಯಾ, ಸರ್ಟಿಫಿಕೇಟ್ಗಳಿದೆಯಾ, ಎಲ್ಲ ಚೆಕ್ ಮಾಡಿದ್ಮೇಲೆ ನೀವು ಒಂದು ಕ್ಲಾರಿಟಿ ತಗೊಂಡು ಆ ಕಂಪ್ನಿ ಮೇಲೆ ರಿಸರ್ಚ್ ಮಾಡಬೇಕು. ನೀವು RBI SEBI ಐತೆ ಅಂದಿದ ತಕ್ಷಣ ಇನ್ವೆಸ್ಟ್ ಮಾಡೋದಲ್ಲ, ಆ ಕಂಪ್ನಿ ಬಗ್ಗೆ ಕೂಲಾಗಿ ಕ್ಲೀನಾಗಿ ಕೂತ್ಕೊಂಡು ಓಕೆ ಅಂತ ಕ್ಲೀನಾಗಿ ರಿಸರ್ಚ್ ಮಾಡಿ, ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಸಿಕ್ಕಿದ್ಮೇಲೆ ಅದರಲ್ಲಿ ಏನು ಬೆನಿಫಿಟ್ಸು, ಯಾವ ಥರ ಲಾಸು, ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಟೈಮಲ್ಲಿ ವಿಡ್ರಾ ಮಾಡಬೇಕು, ಇನ್ವೆಸ್ಟ್ ಮಾಡಾದ್ಮೇಲೆ ಎಷ್ಟು ವರ್ಷ ಕಾಯಬೇಕು, ಎಷ್ಟು ವರ್ಷ ಬಿಡಬೇಕು, ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಎಲ್ಲ ರೀತಿಯೂ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕು. ಆವಾಗಲೇ ಒಂದು ಸ್ವಲ್ಪ ರಿಸ್ಕು ಕಡಿಮೆ. ನೀವು ಸುಮ್ಮನೆ ಒಂದು ಆ್ಯಪ್ ನೋಡ್ತೀರಾ, ಅಥವಾ ಏನೋ ಒಂದು ನೋಡ್ತೀರಾ, ಇನ್ವೆಸ್ಟ್ ಮಾಡ್ತೀರಾ, ಏನೋ ಇವಾಗ ನಾನೇ ಒಂದು 5 ಸ್ಟಾಕ್ ಹೆಸರು ಹೇಳ್ಬಿಟ್ಟೆ, ಕುತ್ಕೋಗುರು ಇದು ಬರ್ಕೋಗುರು, ಇದು ತುಂಬ ಚೆನ್ನಾಗೈತೆ, 500 ರೂಪಾಯಿ ಸ್ಟಾಕು, 600 ರೂಪಾಯಿ ಸ್ಟಾಕು, 100 ರೂಪಾಯಿ ಸ್ಟಾಕು, ಇದೆಲ್ಲ ಒಂದು 10 ಸ್ಟಾಕ್ ತೆಗೆದು ಬಿಡುಗುರು, ನಿನ್ಗೆ 1-2 ತಿಂಗಳು ಒಯ್ದಿದಂಗೆ ನೋಡೋಗುರು, ನಿನ್ನ ಲೈಫೇ ಚೇಂಜ್ ಆಗೋಗುತ್ತೆ. ಇಲ್ಲ ಅಂದ್ರೂ 20-30% ಜಾಸ್ತಿ ಆಗೋಗಿರುತ್ತೆ. ನೀನು ಇವಾಗ ಏನಿಲ್ಲ 1 ಲಕ್ಷ ಇನ್ವೆಸ್ಟ್ ಮಾಡಬೇಕು, ಒಂದು 5 ಸ್ಟಾಕ್ ಹೇಳಿದ್ದೀನಿ, ಆರಾಮಾಗಿ ಇನ್ವೆಸ್ಟ್ ಮಾಡೋದು, ನಿಮ್ಮದೇ ಕುತ್ಕೋ ಅಂತಂದಿದ ತಕ್ಷಣ ನೀವು ಟಕ್ ಅಂತ ಇನ್ವೆಸ್ಟ್ ಮಾಡಿ. ನಾನು ನಾಳೆನೇ ಯೂಟ್ಯೂಬ್ ಚಾನಲ್ನ ರಿಮೂವ್ ಮಾಡಿ ಕಿತ್ತೆಸಿತೀನಿ, ಮುಗೀತು. ನಾನು ನಿಮಗೆ ಖತಮ್, ನಿಮ್ದು 1 ಲಕ್ಷ ಖತಮ್. ಇಫ್ ಇನ್ ಕೇಸ್ ಏನಾದರೂ ಲಕ್ ಚೆನ್ನಾಗಿದ್ದು ಗ್ರೋ ಹಾಕೋದ್ರೆ ಗ್ರೋ, ಲಾಸ್ ಆಯ್ತಾ, ನಾನು ಹೇಳಿದ್ನಲ್ಲ, ನನಗೆ ಮಾರಣೆಗೆ ಅಂತಲ್ಲ, 1 ತಿಂಗಳು ನಾನು ವೆಯ್ಟ್ ಮಾಡ್ತೀನಿ, 1 ತಿಂಗಳು ಹೇಳಿರ್ತೀನಲ್ಲ, 1 ತಿಂಗಳು ಅಂತ. ನಾನು ಆಲ್ಮೋಸ್ಟ್ ಒಂದು 25 ಡೇಸ್ವರೆಗೂ ನೋಡ್ತೀನಿ. 25 ಡೇಸ್ ಆದಮೇಲೆ ನನ್ನ ಐಡಿಗಳನ್ನೆಲ್ಲ ಬ್ಲಾಕ್ ಮಾಡ್ಕೊತೀನಿ, ನಾನೇ ಎಲ್ಲ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಬಿಸಾಕ್ತೀನಿ. ಏನು ಮಾಡ್ಕೊತೀರಾ ಅಷ್ಟೇ, ಸಿಂಪಲ್. ಈ ರೀತಿ ಎಲ್ಲ ಫ್ರಾಡ್ ನಡೆಯೋದು ತುಂಬ ಸಹಜ ಆಗ್ಬಿಟ್ಟಿದೆ. ಹುಷಾರಾಗಿರ್ರಿ. ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು 50 ಥರ 100 ಥರ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಇನ್ವೆಸ್ಟಿಗೇಟ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಎಜುಕೇಟೆಡು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರೋರಿಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ. ಯಾಕೆ ಅಂದರೆ ನೀವಲ್ಲಿ ಎಂಡ್ ಆಫ್ ದಿ ಡೇ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇರೋದು. ಸೊ ನಿಮ್ಮ ಫ್ರೆಂಡಿಗೆ ನಾನು ಎಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಲಿಲ್ಲ ಅಂದರೆ ಪರವಾಗಿಲ್ಲ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡೋ ಗುರು, ಇದ್ರ ಬಗ್ಗೆ ವಿಚಾರಿಸೋ ಗುರು, ಇದ್ರ ಬಗ್ಗೆ ಯೋಚನೆ ಮಾಡೋ ಗುರು, ಹಿಂಗೆ ಈ ರೀತಿ ಅಂತ ಒಂದು ಸ್ವಲ್ಪ ಕೇಳಿ. ಅವರು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಹೇಳಿದ್ಮೇಲೆ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಇಲ್ವೋ, ಅವ್ರ ಒಪಿನಿಯನ್ ಏನು, ಓಕೆನಾ, ಫ್ರಾಡಾ, ಯಾವ ರೀತಿ ಎಲ್ಲ ರಿಸರ್ಚ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್.
ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಒಂದು ಸ್ವಲ್ಪ ಲೆಂತಿ ಆಯಿತು ಅಂತ ಅನಿಸುತ್ತೆ. ಫಸ್ಟಲ್ಲೇ ಹೇಳಿದೆ ಲೆಂತಿ ಆಗಲ್ಲ ಅಂತ, ಬಟ್ ಒಂದು ಸ್ವಲ್ಪ ಚೆನ್ನಾಗಿತ್ತು ಟಾಪಿಕ್ಕು. ಗೈಸ್, ಇವಾಗ ಎಷ್ಟೋ ಜನ ಏನು ಅನ್ಕೋತಾ ಇರ್ತಾರೆ, ಏನು ಗುರು ಇವ್ನು ಬಾಯಿ ಬಿಟ್ರೆ ಸ್ಕ್ಯಾಮು, ಅಲರ್ಟು, ಬರೀ ಇಂಥ ವೀಡಿಯೋಸೇ ತುಂಬ ಐತೆ ಇವನ ಚಾನಲಲ್ಲಿ. ಆಲ್ಮೋಸ್ಟ್ 30-40% ಇದೇ ವೀಡಿಯೋಸ್ ಐತೆ. ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಗೈಸ್, ನಾನು ಸಿಂಪಲಾಗಿ ಒಂದು ಹೇಳಿ ಮುಗಿಸ್ತೀನಿ. ಯಾವತ್ತೂ ಮೋಸ ಹೋಗೋದು ಸಹಜ. ಸೊ ಅದನ್ನು ತಪ್ಪಿಸ್ಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ತಪ್ಪಿಸ್ಬೇಕು. ನೀವೆಲ್ಲ ಅನ್ಕೋತಾ ಇರ್ತೀರ ಪ್ರತಿಯೊಂದು ವೀಡಿಯೋದಲ್ಲೂ ಲಾಸ್ಟ್ ಒಂದು 2-3 ನಿಮಿಷ ಇದ್ರ ಬಗ್ಗೆ ಮಾತಾಡ್ತಾನೆ, ಇದ್ರದ್ದೇ ಒಂದು ಸಪ್ರೇಟ್ ವೀಡಿಯೋ ಬೇಕಿತ್ತಾ ಅಂತ. ಸೊ ಇವಾಗ ನೀವು ಸ್ಕ್ಯಾಮಿಂದ ಹೆಂಗೆ ಎಸ್ಕೇಪ್ ಆಗೋದು ಅಂತ ಎಷ್ಟೋ ಜನ ಸರ್ಚ್ ಮಾಡ್ತಾ ಇರ್ತಾರಲ್ವ. ಸೊ ಅವ್ರಿಗೆ ಈ ವಿಡಿಯೋ ಸಿಗಲಿ ಬಿಡಿ, ಅವ್ರು ನೋಡಲಿ, ಅವ್ರು ಒಂದು ಸ್ವಲ್ಪ ಎಚ್ಚರಿಕೆ ಆಗಲಿ, ಅವಾಗ ಎಷ್ಟೋ ಬೆನಿಫಿಟ್ ಅಲ್ವಾ. ಅವರು ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊತಾರ, ಒಂದಷ್ಟು ಕಡೆ ಇನ್ವೆಸ್ಟ್ ಮಾಡೋದನ್ನ ತಪ್ಪಿಸ್ತಾರ, ಅಥವಾ ಏನೋ ಒಂದು ರಿಸರ್ಚ್ ಮಾಡಬೇಕು. ನಾನು ವೀಡಿಯೋ ಸಿಗ್ತಾ ಕಂಪ್ಲೀಟಾಗಿ ಇದ್ರ ಬಗ್ಗೆನೇ ಇದ್ರೆ ನೋಡ್ತಾರಾ. ಆಮೇಲೆ ಪ್ರತಿಯೊಂದು ವೀಡಿಯೋದಲ್ಲಿ ಯಾಕೆ ಹೇಳ್ತೀನಿ ಅಂತಲೂ ಕೇಳ್ಬೋದು ನೀವು. ನಾನು ಎಜುಕೇಟ್ ಮಾಡೋದು ಒಂದು ರೀತಿ ಪಾಸಿಟಿವ್, ಎಲ್ಲರೂ ಎಜುಕೇಟ್ ಮಾಡ್ತಾರೆ ಗೈಸ್. ಸಿಂಪಲಾಗಿ ಒಂದು ಹೇಳ್ತೀನಿ. ಇವಾಗ ನಾನೇ ಬಟ್ಟೆ ಬಿಸ್ನೆಸ್ ಓಪನ್ ಮಾಡಿದ್ದೀನಿ ಗುರು, ಬಟ್ಟೆ ಬಿಸ್ನೆಸ್ ಓಪನ್ ಮಾಡಿದ್ದೀನಿ. ಬಟ್ಟೆ ಬಿಸ್ನೆಸ್ ಇಸ್ ದ ಗ್ರೇಟ್ ಬಿಸ್ನೆಸ್, ದೊಡ್ಡ ಬಿಸ್ನೆಸ್ಸು. ನೀವು ಸ್ಟಾರ್ಟ್ ಮಾಡ್ಕೋ ಗುರು, ನೆಕ್ಸ್ಟ್ ಲೆವೆಲು. ನಾನು ಎಲ್ಲ ಥರ ಟಿಪ್ಸ್ ಕೊಡ್ತೀನಿ, ಇದನ್ನು ಎಲ್ಲರೂ ಮಾಡ್ತಾರೆ. ಸೊ ಅದರಿಂದ ಏನು ಆದಾಯ, ಯಾವ ಥರ ಸ್ಕ್ಯಾಮ್ಸ್ ಹೆಂಗೆ ನಡೆಯುತ್ತೆ, ಇವೆಲ್ಲ ಎಷ್ಟು ಜನ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಕಡಿಮೆ. ಸೊ ಅದಕ್ಕೆ ಏನು ಮಾಡ್ತೀನಿ, ನನ್ನ ಚಾನಲಲ್ಲಿ ಎಲ್ಲ ಥರನೂ ಇರಬೇಕು ಅಂದ್ಬಿಟ್ಟು ಸ್ಕ್ಯಾಮ್ಸು, ಅಲರ್ಟ್ಸು, ಈ ಥರದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದಾಗ ಎಚ್ಚರಿಕೆ ಆಯ್ತಾರೆ ಜನ. ಸೊ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ. ಏನು ನೆಕ್ಸ್ಟ್ ಟೈಮು ಏನಾದರೂ ಒಂದು ಆ್ಯಪ್ ಓಪನ್ ಮಾಡಿದಾಗ, ಓಕೆ ನಾನು ಆ ಚಾನಲಲ್ಲಿ ನೋಡಿದ್ದೀನಿ, ನನ್ನ ಚಾನಲ್ಲೇ ಅಂತಲ್ಲ ಯಾವುದೋ ಒಂದು ಚಾನಲಲ್ಲಿ ನೋಡಿದ್ದೆ, ಅಲರ್ಟ್ ಆಗಿರಬೇಕು. ಅವನೇನೋ ಹೇಳಿದ್ದೆ ಎಸ್ ಸಿ ಬಿ ಐ ರಿಜಿಸ್ಟರ್ ಆಗಿದೆಯಾ, ಆರ್ ಬಿ ಐ ರಿಜಿಸ್ಟರ್ ಆಗಿದೆಯಾ, ಸೊ ಇದು ರಿಜಿಸ್ಟರ್ ಆಗಿದೆಯಾ, ಓಕೆ ಇದೆಲ್ಲ ರಿಜಿಸ್ಟರ್ ಆಗಿದೆ. ಆಮೇಲೆ ಏನು ಹೇಳಿದ್ದು, ಈ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಬೇಕು. ಗೂಗಲ್ಗೆ ಹೋಗಿ ಆ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಈ ಗಿಮಿನಿಗೆಲ್ಲ ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾರು ಒಂದು ಸ್ವಲ್ಪ ಫ್ರಾಡು, ಅಲರ್ಟು, ಹುಷಾರು ಅಂತ ಬಂದ ತಕ್ಷಣ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ ಸಿಗ್ತಾರೆ. ಸೊ ಇಫ್ ಇನ್ ಕೇಸ್ ಏನೂ ಬಂದಿಲ್ಲ, ಎಲ್ಲ ಚೆನ್ನಾಗಿದೆ ಅಂದಾಗ ನೆಕ್ಸ್ಟ್ ಫಾರ್ವರ್ಡ್ ಮುಂದಕ್ಕೆ ಯೋಚನೆ ಮಾಡ್ತಾರೆ. ಸೊ ಇದಕ್ಕೋಸ್ಕರ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಆಲ್ಮೋಸ್ಟ್ ಹೇಳೋದು, ಅದಾದಮೇಲೆ ಕೆಲವೊಂದು ಸೆಂಟ್ರಲ್ಲಿ ಈ ಥರದೊಂದು ವೀಡಿಯೋಸ್ ಕೊಡೋದು. ಸೊ ಇಷ್ಟ ಆಗಿಲ್ಲೋ ನನಗೆ ಗೊತ್ತಿಲ್ಲ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ. ಹಿಂಗೆ ಗೈಸ್, ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.